ಹೊಟ್ಟೆ ಹಸ್ದತು, ನನಗೂ ಹಸ್ದತು, ಹೆಂಗೆ ಮಾಡೋದು? ಯಾರ್ದಾರ ಮನೆಗೆ ಹೋಗಿ ಬೇಡ್ಕೊಂಡು ತಿನ್ನೋನು, ಚಲೋ ಹಂಗಾದ್ರೆ ಸಿದ್ಧನ ಎಬ್ಸಂದ, ಮರಯ್ಯ ಅವನು ಎಬ್ಬಿಸಬೇಡ, ಅವನು ಎಬ್ಸಿದ್ರೆ ಮತ್ತೆ ಪುರಾಣನ ಹೇಳ್ತಾನವ, ನಾವು ಇಬ್ಬರ ಗಪ್ಪ ಹೋಗಿ ತಿರ್ಕೊಂಬಂದ್ಬಿಡೋಣ ಅಂತ ಸಿದ್ಧನ ಬಿಟ್ಟು ಇಬ್ಬರು ಊರಾಗ ಹೋದ್ರಿ. ಎಷ್ಟೊತ್ತಿಗೆ? ರಾತ್ರಿ 12ಕ್ಕೆ. ಇವ್ರಿಗೆ ಯಾರು ಕದ ತಕೊಂಡು ಕುಂತಿರ್ತಾರ ನೀಡಕ್ಕೆ? ನೋಡಿ, ಒಂದು ದೊಡ್ಡ ಮನೆ, ಚಲೋ ಸಾವ್ಕಾರ ಮನೆ ಕದ ಬಡಿದ್ರು. ಸಾವ್ಕಾರ ಲಾಟಿನ ಹಚ್ಕೊಂಡು ಬಂದು ನೋಡ್ತಾನೆ, ಮಧ್ಯರಾತ್ರಿ ಯಾವ ಮಕ್ಕಳಂತ ಕದ ತೆಗೆದು ನೋಡಿದ್ರೆ ಇವ್ರಿಬ್ಬರು ನಿಂತಾರೆ. ಯಾರೋ ಯಾಕೆ? ಸಾವ್ಕಾರ, ನಮಗೆ ಹೊಟ್ಟೆ ಭಾಳ ಹಸಿದತ್ರಿ, ನಮಗೊಂದಿಟ್ಟು ಉಣ್ಣಾಕಿ ಏನಾರ ಕೊಡ್ರಿ. ಮ್ಯಾಲಿಂದ ಕೆಳಗೆ ನೋಡಿದ ಲಾಟಿನ ಹಿಡಿದ ಭಿಕ್ಷೆ ಬೇಡ್ಕೊಳಕ್ಕೆ ಬರೋರು ಯಾರ ಮಧ್ಯರಾತ್ರಿ ಬರ್ತಾರ? ವಿಚಾರ ಮಾಡಿದೀವಿ, ಖರೇ ಅಂದ್ರೆ ಇವ್ರು ತಿರುಕರಲ್ಲ. ಮೊನ್ನೆ ನಮ್ಮ ಎಮ್ಮಿ ಕದ್ದ ಮಕ್ಕಳು ಇವರ ಇರ್ಬೇಕು, ಇವತ್ತು ಪಾಳ್ತಿ ನೋಡಕ್ಕೆ ಸಾಧುಗಳಂಗೆ ವೇಷ ಹಾಕೊಂಬಂದಾರ ಮಕ್ಕಳಂದ. ಭಿಕ್ಷೆ ಬೇಕಪ್ಪ, ರೊಟ್ಟಿ ತಿಂತಿರೋ ಅನ್ನ ತಿಂತಿರಂದ. ಸ್ವಾಮಿ ಏನೈತಿ ಇದ್ದುದು ಕೊಡ್ರಿ ಅಂದ್ರೆ, ತಂದು ತಡ್ರಿ ಅಂತ ಅವ್ರು ನಿಲ್ಲಿಸಿ ಒಳ ಹೋಗಿ ಚಲೋದೊಂದು ಬರ್ಕೋಲ್ ತಗೊಂಬಂದ, ಹಿಂದಿಟ್ಕೊಂಡು ಬಂದ, ಹಚ್ಚಿ ಕಟಿಯಾಕ ಹತ್ರ ಹಿಂಗೆ ಹೊಯ್ಕೊಳಕತ್ರ. ಬಿಡೋ ಸಾವ್ಕಾರ, ನೀನು ಊಟ ಬ್ಯಾಡು, ನಮ್ಮ ಬಿಡೋ, ಹಚ್ಚಿ ಬಡದ್ರ ತಪ್ಪಿಸಿ ಒಂದು ಒಳಕ್ಕೆ ಹತ್ತರು ನಾಯಿ ಬಿಚ್ಚಿಬಿಟ್ಟ. ನಾಯಿ ಬೆನ್ನು ಹತ್ತಿದ್ರ ಆ ನಾಯಿ ಬೊಗಳೋ ಅವಾಜೀಗ ಒಣಗಿನ ನಾಯಿ ಎಲ್ಲ ಬೆನ್ನು ಹತ್ತಿದು. ಯಾಕೋ ನಾಯಿ ಬೊಗಳುತ್ತಮಂತ ಊರು ಕಾಯೋ ತಳವಾರ ಬಂದು ಹಿಡ್ದ ಹಚ್ಚಿವ್ರನ್ನ ಬಡಿಯಾಕತ್ತ ತಳವಾರ. ಏನು ಮಕ್ಕಳ, ರಾತ್ರಿ ಯಾರ ಮನೆ ತುಡುಗು ಮಾಡಕ್ಕೆ ಹೋಗಿದ್ರಿ ಅಂತ ಅವನು ಹಚ್ಚಿ ಬಡಿಯಾಕತ್ತ. ಇವ್ರ ಮೈಯೆಲ್ಲ ಹುಣ್ಣಾಗಿ ಅಳಾಕತ್ರು. ತಳವಾರನ ಕಾಲು ಹಿಡಿದು, ಯಪ್ಪ ನಾವು ಈ ಊರಿಗೆ ಬಂದೇವ್ರಿ, ಹೊಟ್ಟೆ ಹಸ್ದತ್ತಂತ ಬೇಡಕೊನಕ್ಕೆ ಹೋಗಿದ್ದೀವ್ರಿ, ಸಾವ್ಕಾರ ನಾಯಿ ಬಿಟ್ರಿ ಅಂತ ಎಲ್ಲ ಗೋಳು ಹೇಳಿ ಅಳೋದು ನೋಡಿ ಕನಿಕರ್ ಅನ್ನಿಸ್ತು. ಪಾಪ ಭಾಳ ಬಡ್ದಿದ್ರು. ಹೋಗು ಊರು ಹೊರಗೆ ನೋಡ್ರಿ ಅಂತಂದು ಜಬರ್ಸಿ ಕಳಿಸಿದ. ಅಳ್ಕೋಂತ ಸೋಮ ಭೀಮ ಎಲ್ಲಿ ಬಂದ್ರಂದ್ರೆ ಮತ್ತೆ ಅದೇ ಹಾಳಗುಡಿಗೆ ಬಂದರು. ಅಷ್ಟೊತ್ತಿಗೆ ಸಿದ್ಧ ಕುಂತಿದ್ದ. ಸಿದ್ಧನ ಮುಂದೆ ಒಂದು ಪಾತ್ರೆ ಒಳಗೆ ಘಮಘಮಿಸುವಂತ ನೈವೇದ್ಯ. ಏನು ಸಿದ್ಧ ಇದು ನೀನು ಎಲ್ಲಿಂದ ತಂದು ಇದನ್ನು ಅಡುಗಿನ ಅಂದ್ರೆ ಅವನಂದು ನಂದು ಇರಲಿ ಒತ್ತಟ್ಟಿಗೆ. ನೀವು ಎಲ್ಲಿ ಹೋಗಿದ್ರಿ? ನಾವು ಭಿಕ್ಷಕ್ಕೆ ಹೋಗಿದ್ವಿ. ಭಿಕ್ಷೆ ಸಿಗುತ್ತಾನು? ಭಾಳ ಕೊಟ್ಟರಂದ್ರೆ ಬಡ್ದಿದ್ರು, ಭಾಳ ಅಳಕತ್ರು. ಏನು ಹುಚ್ಚರದಿರು, ನಿಮಗೆ ನಿನ್ನೆನೇ ಹೇಳಿದ್ದೀನಿ, ಚಿಂತ್ಯಾಕ ಮಾಡುತ್ತಿದ್ದಿ ಚಿನ್ಮಯನಿದ್ದಾನ. ಭಗವಂತನ ಮೇಲೆ ಭಾರ ಹಾಕಿ ಕುಂತೀವಿ ಅಂದ್ರೆ ಇದ್ದಲ್ಲಿ ತಂದು ಉಣಿಸ್ತಾನವ. ಕಲ್ಲಾಗಿನ ಕಪ್ಪಿಗೆ ಉಣ್ಣಾಕ ಹಾಕವ, ಬೆಟ್ಟದ ತುದಿಯೊಳಗಿರುವಂಥ ಗಿಡಕ್ಕೆ ನೀರು ಹಾಕುವಂಥವ. 84 ಲಕ್ಷ ಜೀವರಾಶಿಗೆ ಅನ್ನ ಹಾಕೋ ಪರಮಾತ್ಮ ನಮ್ಮನ್ನು ಮರಿತಾನೋ ಹುಚ್ಚುಗಳ. ನಾನು ನಡುವೆ ಎಚ್ಚರಾತು, ಎಲ್ಲಿ ಹೋಗ್ಯಾರಂತ ನಿಮ್ಮ ನೋಡಲಿಲ್ಲ. ಭಗವಂತನ ಮುಂದೆ ಧ್ಯಾನ ಮಾಡ್ಕೊಂಡು ಕುಂತಿದ್ದೆ. ಅಷ್ಟೊತ್ತಿಗೆ ಪೂಜಾರಿ ಬಂದ. ಅವನು ರಾತ್ರಿ ಪೂಜೆ ಮತ್ತು ಮಳೆ ಹತ್ತಿದ್ರ ಸಲುವಾಗಿ ಪೂಜೆ ಮಾಡೋಕ್ಕಾಗಿದ್ದಿಲ್ಲ ಅಂತ ರಾತ್ರಿಗೆ ಬಂದು ಪೂಜೆ ಮಾಡಿ ದೇವ್ರಿಗೆ ಎಡೆ ಹಿಡ್ದ. ನನ್ನ ನೋಡಿ ಪಾಪ ಹಸಿದಿರ್ಬೇಕಂತ ಪಾತ್ರೆ ನೈವೇದ್ಯದ ನನಗೆ ಕೊಟ್ಟು ಹೋದ. ನನಗೆ ಗೊತ್ತಿತ್ತು ನೀವು ಏನು ಸಿಗ್ಲಂಗೆ ಬರ್ತೀರಿ ಅಂತ. ನಿಮ್ಮ ಸಲುವಾಗಿ ಕಾದು ಇಟ್ಕೊಂಡಿದ್ದೆ. ಭಾಳ ಚಲೋ ಆತು, ಬಂದ್ರಿ, ಬರ್ರಿ ಊಟ ಮಾಡೋಣ ಬರ್ರಿ ಅಂತ 3 ಮಂದಿ ಕೂಡಿ ಹೊಟ್ಟೆ ತುಂಬ ಪ್ರಸಾದ ಮಾಡಿದರು. ರಾತ್ರಿ ಮಕ್ಕೊಂದರು. ಬೆಳಗ್ಗೆ ಎಚ್ಚರಾತು. ಎದ್ದ ಕೂಡಲೇ ಇವರಿಬ್ಬರು ಕುಂತ ಬಿಟ್ಟಿದ್ರು. ಏನೋ ಇವತ್ತು ನನಗಿಂತ ಮೊದಲು ಎದ್ದೀರಿ? ಹೌದಪ್ಪ, ತಯಾರಾಗಿವೆಂದರು. ಎಲ್ಲಿ ತಯಾರಾಗಿರಿ? ಅಪ್ಪ ನಮಗೆ ಆಶೀರ್ವಾದ ಮಾಡಂತ ಇಬ್ಬರು ಕಾಲಿಗೆ ಬಿದ್ದರು. ಯಾಕೋ ಎಲ್ಲಿಗೆ? ಇಲ್ಲ, ನಾವು ಹೊಳ್ಳಿ ನಮ್ಮ ಊರಿಗೆ ಹೋಕ್ಕೇವೆ ಅಂದರು. ಓಹೋ, ನೀವು ತಡೆಯೋರಲ್ಲ, ಕಂಡವ್ರನ್ನ ಕಂಡು ಕೌದಿ ಹೊಲಿಯಕ್ಕೆ ಹೋದ್ರೆ ಏನೋ ಆಗಿತ್ತು ನಂಗೆ. ಜ್ಞಾನಿಗಳನ್ನು ನೋಡಿ, ಮಹಾತ್ಮರು ನೋಡಿ ನಾವು ಅವ್ರಂಗಾಗಬೇಕು ಅಂತ ವೇಷ ಹಾಕೋಬೋದು ಹೊರತು ಅವರಂಗ ಸಹನೆ, ತಿತಿಕ್ಷೆ, ಅವರಂಥ ಶ್ರದ್ಧಾ, ಸಮಾಧಾನ, ಉಪರತಿ ಅವರಿಗಿರುವಷ್ಟು ತಡ್ಕೊಳೋ ಬುದ್ಧಿ ನಮಗಿರೋದಿಲ್ಲ. ಶಮದಮಗಳ ಕೊರತೆ ಸಿದ್ಧ ಅವ್ರು ನೋಡಿದ. ಒಳ್ಳೆಯದು. ನನಗೂ ಒಂದು ಇದು ಏನು ಬಂಧನ, ಇದು ಸ್ನೇಹದ ಸಂಕೋಲೆ.
ನನ್ನ ಕಟ್ಟಾಕಿತ್ತು, ನೀವು ಹೋದ್ರಿ ಅಂದ್ರೆ ನಾ ಕುಲ್ಲಾಕ ನೀವು ಭಾಳ ಚಲೋ ಆತು, ಹೋಗಿ ಬರ್ರಿ. ಆಯ್ತು, ಇಷ್ಟಾದರೂ ಧೈರ್ಯ ಮಾಡಿ ನನ್ನ ಕೂಡ ನೀವು ಬೆನ್ನು ಹತ್ತಿದ್ರಲ್ಲ. ಇಡೀ ಊರಿಗೂರು ಅಲ್ಲೇ ಟಾಟಾ ಬಾಯ್ ಬಾಯ್ ಹೇಳಿ ವಾಪಸ್ ಹೋದರು. ಆದ್ರೆ ನೀವಿಬ್ಬರು ಜನ ಇಷ್ಟು ದೂರ ನನ್ನ ಬೆನ್ನು ಹತ್ತಿ ಬಂದ್ರಲ್ಲ, ನೀವೇನು ದಂಡಿತನ ಬಂದಿಲ್ಲ, ಆದರೂ ನನ್ನ ಇಷ್ಟಾದರೂ ನೀವು ಬೆನ್ನು ಹತ್ತಿದ್ರ ಸಲುವಾಗಿ ನಿಮಗೆ ವರ ಕೊಡ್ತೇನೆ. ಎಲ್ಲಿ ತನ ನನ್ನ ಚರಿತ್ರೆ ಈ ಭೂಮಿ ಮೇಲೆ ನಡೀತತೆ, ಅಲ್ಲಿ ತನ ನಿಮ್ಮಿಬ್ಬರ ಹೆಸರು ನನ್ನ ಚರಿತ್ರೆ ಒಳಗೆ ಬರಲಿ ಅಂತ ಸಿದ್ಧಾರೂಢಪ್ಪ ಆಶೀರ್ವಾದ ಮಾಡಿದ. ಯಾಕಲ್ಲ, ನಮಗೇನು ಮಹಾತ್ಮರನ್ನ ಪೂರ ದಂಡಿ ಹಚ್ಚಿ ಅವ್ರು ಸೇವಾ ಮಾಡೋದಾಗಲ್ಲ. ಸ್ವಲ್ಪರ ಅವರು ಹೆಜ್ಜೆ ಕೂಡ ನಮ್ಮ ಹೆಜ್ಜೆ ಇಟ್ಟಿವಿ ಅಂದ್ರೆ ನಾವು ಕೀರ್ತಿವಂತರಕ್ಕವೆ ಅನ್ನೋದಕ್ಕೆ ಸೋಮ ಭೀಮ ಅಂತ ಇವತ್ತು ಸಹಿತ ಪುರಾಣದಾಗ ನಾವು ಅವ್ರ ಹೆಸರು ತಗೊಂತೀವಿ. ಇರಲಿ, ಇನ್ನು ಮುಂದೆ ಸಿದ್ಧಗ ಬಂಧನಿಲ್ಲ, ಒಬ್ಬನೇ ಏಕಾಂಗಿಯಾಗಿ ಗುರುನಾಥನನ್ನು ಹುಡುಕ್ತಾ ಹುಡುಕ್ತಾ ಹಳ್ಳಿ ಪಟ್ಟಣಗಳನ್ನು ತಿರುಗಾಡಿ ಅಲ್ಲೆಲ್ಲ ಕೇಳ್ತಿದ್ದ, ಯಪ್ಪ ಇಲ್ಲಿ ಯಾರು ಗುರುಗಳದಾರನು, ಇಲ್ಲೆಲ್ಲರ ಮಠ ಐತನು ಹೊಕ್ಕಿದ್ದ. ಆ ಸ್ವಾಮಿಗಳು ಕೂಡ ಮಾತಾಡ್ತಿದ್ದ. ಅವ್ರ ನಾಲ್ಕು ಮಾತಾಡೋದ್ರಾಗ ಸ್ವಾಮಿ ಯಾ ಲೆವೆಲ್ದಾಗ ಅದನ್ನು ಗೊತ್ತಾಕಿತ್ತು. ಯಾಕಂದ್ರೆ ಮೊದಲ ಮುಖ, ಎರಡನೇದು ಮಾತು. ಫೇಸ್ ಈಸ್ ದ ಇಂಡೆಕ್ಸ್ ಆಫ್ ಮೈಂಡ್. ಅವ್ರ ಮುಖ ನೋಡ್ಬಿಟ್ರೆ ಅವ್ರ ಮುಖದಾಗ ಎಂಥ ಕಳ ಐತೆ, ಬ್ರಹ್ಮ ತೇಜಸ್ ಐತೇನು, ಅವರಲ್ಲಿ ತಪಶಕ್ತಿ ಐತೇನು, ಮುಖ ನೋಡಿದ್ರೆ ಗೊತ್ತಾಗ್ತತಿ. ಅಥವಾ ಒಂದೆರಡು ಮಾತಾಡಿದ ಬಳಿಕ ಇವ್ರ ಜ್ಞಾನದ ಲೆವೆಲ್ ಎಷ್ಟೈತಿ, ಮಾತಿನ ಮೇಲೆ ಗೊತ್ತು ಹಿಡಿಬೋದು ಇವ್ರು ಎಷ್ಟು ಅಧ್ಯಯನ ಮಾಡ್ಯಾರ, ಇವ್ರ ಮಾತು ಹೆಂಗೆ ಬರ್ತಾವ. ಪರಮಹಂಸರು ಹೇಳ್ತಾರ, ಒಳಗಡ್ಡಿ ತಿಂದ್ರೆ ಒಳಗಡ್ಡಿದ್ರೆ ಡೇಗ ಬರ್ತದಂತ, ಮೂಲಂಗಿ ತಿಂದ್ರೆ ಮೂಲಂಗಿ ಡೇಗ ಬರ್ತದಂತ. ನಾವು ಏನು ತಿಂತೇವೆ ಅದ್ರದ್ದು ಡೇಗ ಬರ್ತೈತಿ. ಮಾತಾಡಿಸ್ಬಿಟ್ರಿ ಅಂದ್ರೆ ಇವ್ರು ಯಾವ ಲೆವೆಲ್ಗೆ ಅದಾರ, ಇವ್ರ ಅಂತಃಕರಣ ಎಷ್ಟು ಸ್ವಚ್ಛ ಐತಿ ಗೊತ್ತಾಗ್ತೈತಿ. ಆ ಗುರುಗಳನ್ನ ನೋಡಿ ಅವ್ರು ಕೂಡ ಮಾತಾಡಿ ಅವನಿಗೆ ಸಮಾಧಾನ ಹಾಕಿದ್ದಿಲ್ಲ. ಇವ್ರು ನನಗೆ ಯೋಗ್ಯರಾದ ಗುರುಗಳೆಲ್ಲ ಅಂತಿದ್ದ. ಮತ್ತು ಮುಂದಿನ ಊರಿಗೆ ಹೊಕ್ಕಿದ್ದ. ಹಿಂಗೆ ಹಳ್ಳಿಗಳನ್ನು ತಿರುಗಾಡ್ತಾ ಹೈದರಾಬಾದ್, ಗೋವಳಕೊಂಡ, ಆ ಕಡೆ ಇಷ್ಟು ಸಣ್ಣ ಹುಡುಗ, ಬರೇ 7 ವರ್ಷದ ಹುಡುಗ. ಈಗಿನ ಜಾಯಮಾನದಾಗ 2ನೇ ಕ್ಲಾಸ್, 2nd ಕ್ಲಾಸ್ ಹುಡುಗ. ಎಷ್ಟಿರ್ಬೇಕು ವಿಚಾರ ಮಾಡ್ರಿ. ನಮಗೆ ಮನೆ ಬಿಟ್ಟು ಬರೀ ಹೊರಗೆ ರಾತ್ರಿ ತಿರುಗಾಡಿ ಬರೋಕೆ ಅವು ಬೇಕು, ಕೈ ಹಿಡ್ಕೊಂಡು ಹೋಗಕ್ಕೆ ಹೆದರಿಕೆ ಆಕತಿ. ಆದ್ರೆ ಒಬ್ಬನೇ ಒಬ್ಬ, ಹಿಂದೆ ಇಲ್ಲ ಮುಂದಿಲ್ಲ, ಯಾರ ಅವಲಂಬನೆ ಇಲ್ಲ, ನಿರಾವಲಂಬಿತನಾಗಿ ಸಿದ್ಧ ಸಂಚಾರ ಮಾಡ್ಕೊಂತ ಗುರುವೇ ಗುರುವೇ ಅಂತ ಗುರುವಿಗೆ ಹಂಬಲ ಮಾಡಿ ಹೋಗ್ತಾ ಇರುವಾಗ ಗೋವಳಕೊಂಡ ಹೈದರಾಬಾದ್ ಮುಗಿಸಿ ತಿರುಮಲಂಕನ ಭವ್ಯವಾಗಿರುವಂಥ ಗುಹೆಯನ್ನು ಪ್ರವೇಶ ಮಾಡ್ತಾನೆ. ಆ ಗುಹಾದ ಒಳಗೆ ಧ್ಯಾನಕ್ಕೆ ಕುಂತ ಸಿದ್ಧ. ಯಾಕ ಹೊರಗೆ ಹುಡುಕಿದ್ರು ಗುರು ಸಿಗೋದಿಲ್ಲ. ಅಂತರ್ಮುಖ ಸಮಾರಾಧ್ಯ ಬಹಿರ್ಮುಖ ಸುದುರ್ಲಭ. ಹೊರಗೆ ಹುಡುಕಿದ್ರೆ ಸಿಗೋನಲ್ಲ, ಅಂತರ್ಮುಖನಾದಾಗ ಅವನ ಸುಳುವು ಸಿಗುತ್ತದಂತ. 1 ದಿನ ಅಲ್ಲ, 2 ದಿನ ಅಲ್ಲ, 9 ದಿವಸ ಪರ್ಯಂತ ಅನ್ನ ಆಹಾರಗಳನ್ನು ತ್ಯಜಿಸಿ ನೀರು ಸಹಿತ ಕುಡಿಲಾರದೆ 9 ದಿವಸ ಪರ್ಯಂತ ಮನಸ್ಸನ್ನು ಏಕಾಗ್ರತೆಯ ತುದಿಗೆ ತಗೊಂಡು ಹೋಗಿ ಧ್ಯಾನದೊಳಗೆ ಮನಸ್ಸು ಲಯವಾದ ಬಳಿಕ ಆ ಚಿತ್ತಕ್ಕಿಂತ ತಾಕತ್ತೈತಲ್ಲ, ಏಕಾಗ್ರತೆ ಸಾಧಿಸಿಬಿಟ್ರೆ ನಮ್ಮನ್ನು ಉದ್ಧಾರ ಮಾಡೋದು ಇದೇ ಮನುಷ್ಯ, ನಮ್ಮನ್ನ ಹಾಳು ಮಾಡೋದು ಇದೇ ಮನುಷ್ಯ. ಮನಸ್ಸು ಒಳ್ಳೆ ಗುಲಾಮ, ಆದರೆ ಕೆಟ್ಟ ಯಜಮಾನ. ಎಂದು ಮನಸ್ಸಿಗೆ ಯಜಮಾನಿಕೆ ಕೊಡಬಾರದು. ಆ ಮನಸ್ಸನ್ನು ಗುಲಾಮನು ಮಾಡ್ಕೋಬೇಕು. ಅದನ್ನು ಅಡಿಯಾಳ ಮಾಡಿಕೊಂಡು ಏಕಾಗ್ರತೆಯನ್ನು ಸಾಧಿಸಿ 9ನೇ ದಿವಸಿಗೆ ಅವನ ಚಿತ್ತವೇ, ಅವನ ಅರಿವೇ ಅವನಿಗೆ ಗುರುವಾಗಿ ಮಾರ್ಗದರ್ಶನ ಮಾಡ್ತತೆ, ಅಂತರ್ವಾಣಿ ಮುಳುಗುತ್ತದೆ. ಸಿದ್ಧ, ನಿನಗೆ ಗುರುವಾಗುವಂಥವನು ಉತ್ತರಕ್ಕಿಲ್ಲಪ್ಪ, ದಕ್ಷಿಣಕ್ಕಿದಾನ. ನೀವು ಉತ್ತರಕ್ಕೆ ಹೋಗಬೇಡ, ಇನ್ನು ದಕ್ಷಿಣಕ್ಕೆ ಪ್ರಯಾಣ ಮಾಡು. ದಕ್ಷಿಣಾಮೂರ್ತಿ ಸಂಪ್ರದಾಯಕನಾಗಿರುವಂಥ ಗುರುನಾಥ ನಿನಗೆ ಲಭಿಸ್ತಾನಂತ ಅಂತರ್ವಾಣಿ ಅವನಿಗೆ ಸೂಚನೆ ಕೊಟ್ಟ ಬಳಿಕ ಉತ್ತರ ಪ್ರವಾಸ ಬಂದ್ ಮಾಡಿ ದಕ್ಷಿಣಕ್ಕೆ ಚಾಲು ಮಾಡಿದ. ವೀರಭದ್ರಾದಿ ನವನಂದಿಗಳನ್ನು ನೋಡ್ಕೊಳ್ತಾ ಯಾವ ಶ್ರೀಶೈಲದ ದಾರಿ ಹಿಡಿದ. ಎಷ್ಟು ಗುರುವಿಗೆ ಹಂಬಲ ಇತ್ತಂದ್ರೆ ಸಿಕ್ಕವರಿಗೆ ಬೇಡ್ಕೊಂತಿದ್ದೆಯಪ್ಪ,
ಇಲ್ಲಿ ಯಾರ ಚಲೋ ಗುರುಗಳದಾರನು ಹಂಬಲಿಸ್ತಿದ್ದ. ಒಂದು ಊರಾಗ ಅಗಶಿ ಬಾಗಲ ಕಟ್ಟೆ ಮ್ಯಾಲ ಹಳ್ಳಿ ಕಟ್ಟಿ ಬುಡಕ್ಕೆ ಕಾಲು ಸೋತಿದ್ದವು. ಬಂದು ಉಶ್ ಅಂತ ಕುಂತ ಹೊತ್ನ್ಯಾಗ ಒಬ್ಬ ಗುಂಡಪ್ಪ ಬಂದ. ಅವನು ಇವನು ಮಗ್ಲ ಬಂದು ಕುಂತ, ಅದು ಮೈಗೆ ಮೈ ತಾಕೊಂಡ್ ಕುಂತ. ಆದ್ರೆ ಮಹಾತ್ಮರೊಳಗೆ ಇಂಥದ್ದೊಂದು ತಾಕತ್ತಿರ್ತೈತ್ರಿ, ಬೆಂಕಿ ಮಗ್ಗಲಿಗೆ ಕುಂತ ಜಳ ಬಡಿಯತ್ತತಿ. ಎಂದೂ ಮಹಾತ್ಮರಿಗೆ ಅತಿ ಸಮೀಪ ಇರಬಾರ್ದು, ಮಹಾತ್ಮರಿಂದ ಅತಿ ದೂರ ಇರಬಾರ್ದು. ಅರ್ಥ ಆಗ್ತೈತಲ್ಲ? ಸಲಿಗೆ ಮ್ಯಾಲೆ ಅವ್ರ ತಲೆ ಮೇಲೆ ಕುಂದ್ರಕ್ಕೆ ಹೋಗಬಾರ್ದು. ಅವರಿಂದ ಭಾಳ ದೂರ ಇದ್ರಿ ಅಂದ್ರೂ ನಿಮಗೆ ಲಾಭ ಆಗೋದಿಲ್ಲ, ಅತಿ ಸಮೀಪ ಬಂದರೂ ಕೆಲಸ ಆಗೋದಿಲ್ಲ. ಯಾಕಂದ್ರೆ ಬೆಂಕಿ ಹತ್ರ ಹೋದ್ರೆ ಸುಡ್ತೈತಿ, ದೂರ ಹೋದ್ರೆ ಚಳಿ ಆಗ್ತತಿ. ಬೆಂಕಿ ಜಳ ಮಧ್ಯಮದಾಗಿರ್ಬೇಕು. ಅವ ಏನು ಮಗ್ಗಲಿ ಕುಂತ ಸಿದ್ಧನ ತಪಶಕ್ತಿಗೆ ಚಟ್ ಅಂತ ಕಿಡಿ ಹೊಡೆದಂಗಾತು. ಸರದ್ ದೂರ ಕುಂತ ಹಳಿ ಮಕ ನೋಡಿದ. ಅಲ್ಲೇ ಮಗ್ಲಾಗ ಒಂದು ಮುದುಕ ಕುಂತಿದ್ದ. ಎಲ್ಲಾವ ನೀನು, ಯಾರು ನೀನು, ಎಲ್ಲಿಗೆ ಹೊಂಟಿದಿ? ಅವಾಗ ಸಿದ್ಧ ಆ ಗುಂಡಪ್ಪಗಂತಾನ, ನಾ ಯಾರಂತ ನನಗಿನ್ನೂ ತಿಳಿದಿಲ್ಲಪ್ಪ, ಅದರ ಸಲುವಾಗಿ ನಾ ಹೊಂಟಿದ್ದೆ. ಅವಾಗ ಗುಂಡಂತ, ನೀ ಯಾರಂತ ನಿನಗೆ ಗೊತ್ತಿಲ್ಲ? ಅಲ್ಲೋ ಎಂಥರಿಗೂ ನೋಡಿದ್ರೆ ಗೊತ್ತಾಕತ್ತೆ. ಯಾಕೆ ಅರಿವಿ ಹರಿದಿದ್ದವು, ತಲೆ ಸುಕ್ಕಾಗಿತ್ತು, ಸ್ನಾನ ಇಲ್ಲ, ಮೈಯೆಲ್ಲ ಧೂಳಾಗಿದ್ದವು. ಯಾರಿಗೂ ನೋಡಿದ್ರೆ ಗೊತ್ತಾಕತ್ತೆ ನೀನು ತಿರ್ಕಂತ. ನೀನು ಯಾರಂತ ನಿನಗೆ ಗೊತ್ತಿಲ್ಲ, ಅದನ್ನು ಹುಡುಕಕ್ಕೆ ಮತ್ತು ಗುರು ಬೇಕಾ? ಅವಾಗ ಸಿದ್ಧನ ಬಾಯಾಗ ಒಂದು ಅದ್ಭುತ ಶಬ್ದ ಬಂತು. ಹೌದು, ಗುರು ಕೃಪಾ ಭಿಕ್ಷೆಯನ್ನು ಅರಸಿ ಹೊರಟ ತಿರುಕನೇ ನಾನಿದ್ದೇನೆ ಅಂತ ಅಂದಾಗ ಈ ಮಿಂಚಿನಂಥ ಮಾತು ಆ ಮಗ್ಲಾ ಕುಂತು ಮುದುಕನ ಕಿವಿ ಕೇಳುತ್ತೆ. ಸಣ್ಣ ಹುಡುಗನ ಬಾಯ ಗುರುಶೋಧನೆ ಮಾತು. ಅಪ್ಪ ಎಲ್ಲಾವ ನೀನು, ಏನು ಕತ್ತಿ, ನಿನಗೆ ಈ ವಯಸ್ಸಿನಾಗ ಯಾಕೆ ಬೇಕಪ್ಪ ಗುರುಗಳು? ನೋಡೋ, ನನ್ನಂಗೆ ವಯಸ್ಸಾದ ಮ್ಯಾಲ ಗುರುಗಳು ಮಠ ಆಮ್ಯಾಲ. ಅವಾಗ ಸಿದ್ಧಂದ, ಭಾಳ ಚಲೋ ಆತಜ್ಜ, ನಾನು ಒಬ್ಬನ ಹೊಂಟಿದ್ದೆ, ಮತ್ತು ನಿನಗೂ ಹೆಂಗೋ ವಯಸ್ಸಾಗ್ಯಾವ, ಬಾ ಹೋಗೋಣ, ನಾನು ನೀನು ಕೂಡೆ ಹೋಗೋ, ನೀನು ನನಗೆ ಬಿಡ್ತಿದ್ದು ಹೊಳ್ಳಿ ಬಾಣ ಅಂದವ ಮುದುಕ. ನನಗೆಲ್ಲ ಅಕ್ಕತ್ತು ತಮ್ಮ, ನನಗೆ ನಡ ನೋವೈತಪ್ಪ, ಭಾಳ ದೂರ ನಡೆಯೋಕ್ಕಾಗೋದಿಲ್ಲ, ಅದಕ್ಕೆ ಮುದುಕಾದ ಮೇಲೆ ಆಗೋದಿಲ್ಲ ಅಂತ ಈಗ ಹೊಂಟೀನಿ. ಗುಂಡಪ್ಪ ಅಂದ, ನನ್ನಂಗೆ ವಯಸ್ಸಿಗೆ ಬಂದ ಮೇಲೆ ಹೋಗೋದು, ಈಗ ಯಾಕೆ ಇನ್ನೂ ಸಣ್ಣ ವಯಸ್ಸು, ನಡಿ ಮನೆಗೆ ಅಂತ ಆ ಮಗ್ಲಾಗ ಕುಂತ ಗುಂಡಪ್ಪ ಅಂದ. ಅಣ್ಣ ಹಂಗಾರೆ ಭಾಳ ಚಲೋ ಆತ, ಬಾ ನೀನ ಬಾ, ನಾನು ಕೂಡ ನಾನು ಒಬ್ಬ ಆಗೇನಿ ಅಂದ. ಗುಂಡಂದ, ಚಲೋ ಹೇಳ್ತಾನೆ, ಮಾನ್ಯರ ಮದುವೆಗೇನಿ ಹೆಂಡ್ತಿ ಬಿಟ್ಟು ಬರೋದ, ಅದಕ್ಕೆ ಎಣ್ಣ ಸಿಕ್ಕೊಂದ ಮೇಲೆ ಹೊರಗೆ ಬರೋಕ್ಕಾಗೋಲ್ಲ ಅಂತ ಈಗ ದಾಟಕತ್ತೀನಿ ಅಂದ. ಅವಾಗ ಆ ಆ ಮುದುಕಿಗೆ ಭಾಳ ಇಂಟ್ರೆಸ್ಟ್ ಅನ್ನಿಸ್ತು ಹುಡುಗನ ಮಾತು. ತಾನು ತಂದ ಹೊಲಕ್ಕೆ ಹೊಂಟಿದ್ದ ಮುದುಕ ಆ ಬುತ್ತಿಯನ್ನು ಬಿಚ್ಚಿ ಸಿದ್ಧಗೆ ತಿನ್ನಿಸಿ, ಯಪ್ಪ ಇಷ್ಟು ಸಣ್ಣ ವಯಸ್ಸಿನಾಗ ನಿನ್ನ ಹಡದ ತಾಯಿ ಹೆಂಗೆ ನಿನ್ನ ಹೊರ ಹಾಕಿ ನೆಮ್ಮದಿಯಿಂದ ಇರಬೇಕಪ್ಪ ಅಂದಾಗ ಸಿದ್ಧನ ಕಣ್ಣಾಗ ನೀರು ಬಂದವು. ಮಹಾನ್ ತಪಸ್ವಿನಿ ತ್ಯಾಗಮೂರ್ತಿ ನನ್ನ ಹೊರಗೆ ಹಾಕಿ ಆಕಿ ನೆಮ್ಮದಿಯಿಂದ ಇರ್ಲಿಕ್ಕೆ ಸಾಧ್ಯವೇನು? ಆಕೆ ತ್ಯಾಗಮೂರ್ತಿ ಅದಾಳಜ್ಜ, ಅವಳು ಸಮಾಧಾನದಿಂದ ಇರ್ಲಿಕ್ಕೆ ಸಾಧ್ಯವಿಲ್ಲ, ತಪಸ್ವಿನಿ ನಮ್ಮವ್ವ ಅಂತ ಅಮ್ಮನ ನೆನೆಸಿ ಕಣ್ಣಾಗ ನೀರು ತಂದ. ಯಾಕೆ? ಸಣ್ಣ ತ್ಯಾಗ ಅಲ್ಲ ತಾಯಿದು, ಹಡದ ಮಗನನ್ನು ಸಮಾಜಕ್ಕೆ ಸಮರ್ಪಣೆ ಮಾಡುವಂಥದ್ದು ಎಲ್ಲರಿಗೂ ಬರೋ ಗುಣ ಅಲ್ಲ. ಇರಲಿ. ಆಮೇಲೆ ಮತ್ತೆ ಅಲ್ಲಿಂದ ಸಂಚಾರ ಮಾಡ್ತಾ ಮಾಡ್ತಾ ಶ್ರೀಶೈಲದ ದಾರಿಯನ್ನು ಹಿಡಿದಿದ್ದ. ಆ